ಎಗರದ ರಾಜಕಾರಣ ಸಿಗಲ್ಲ, ನೈಟ್ ಎಗರ ರಾಜಕಾರಣ ಸಿಗಲ್ಲ. ನೈಟ್ ಎಗರಬಾರ್ದು, ಎಗರದ್ರೆ ಅದು ಉಳಿದಾಸಿ ಸಿಕ್ಕದು. ದಯವಿಟ್ಟು ರಾಜಕಾರಣ ಒಂದು ಮಾತು ಹೇಳ್ತಿದ್ದೀನಿ, ದೇಶದ ರಾಜಕಾರಣಕ್ಕೆ ಕೈ ಹಾಕಬಾರ್ದು, ದೇಶದ ರಾಜಕಾರಣ ಮಾಡಬಾರ್ದು, ನೈಟ್ ದೊಡ್ಡನಾಗ ರಾಜಕಾರಣ ಮಾಡಬಾರ್ದು, ಅದು ತುಂಬಾ ತಪ್ಪಾಗುತ್ತೆ ಅಂತ ಹೇಳ್ತಾ ಹಾಸನರಾಗಿರ್ತಕ್ಕಂಥ ಎಲ್ಲ ನನ್ನ ಘಟಾನುಘಟಿಗಳಾಗಿರ್ತಕ್ಕಂಥ ನಾಯಕ ಬಂಧುಗಳೇ, ವೇದಿಕೆ ಮೇಲೆ ನಮ್ಮ ಅಧಿಕಾರಿ ಆಗಿರ್ತಕ್ಕಂಥ ರವಿಕುಮಾರ್ ಅವರೇ, ನಮ್ಮ ವೆಂಕಟಸ್ವಾಮಿ ಅವರೇ, ನಮ್ಮ ವೆಂಕಟರಾಮ್ ಅವರೇ, ರಸಮಂಡ್ರಿ ಶ್ರೀರಾಮಣ್ಣ ಅವರೇ, ನಮ್ಮ ಗುಜ್ನಳ್ಳಿ ರಮೇಶ್ ಅವರೇ, ರಮೇಶಣ್ಣ ಅವರೇ, ನಮ್ಮ ಸರ್ವೇಶ್ ಅವರೇ, ಹಾಗೂ ನಮ್ಮ ಶಂಕರಣ್ಣವರೇ, ನಮ್ಮ ಡಾಕ್ಟ್ರು ಪ್ರಕಾಶ್ ಅವರೇ, ಇವತ್ತು ಕೇಂದ್ರದಿಂದ ಆಗಿರ್ತಕ್ಕಂಥ BVC ವೆಂಕಟರಾಮೇಗೌಡ್ರೆ, ನಮ್ಮ ಅಧ್ಯಕ್ಷರೇ, ಚಪ್ಪಾಳಿ ಹೊಡೆಯಿದ್ರೆ ಟಕ್ 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 ನೋಡಿ ಮಾಡಿದ್ರೆ ಕರೆಕ್ಟಾಗಿ ಮಾಡಕ್ಕೆ ಹೋಗೋರಮ್ಮ, ಇಲ್ಲ ಮಾಡಕ್ಕೆ ಹೋಗ್ಬಾರ್ದು ನೀವು, ಓಕೆನಾ? ನಮ್ಮ ನಾರಾಯಣಗೌಡ್ರೆ, ನಮ್ಮ ಮೆಂಬರ್ ಆಗಿರ್ತಕ್ಕಂಥ ನಮ್ಮ ಅಣ್ಣವ್ರೆ, ಮತ್ತೋರು ಮೆಂಬರು ಅವರೇ, ಮತ್ತೋರು ಮೆಂಬರು, ಹಿಂದೆ ಕೂತಿರ್ತಕ್ಕಂಥ ಎಲ್ಲ ನನ್ನ ತಾಯಂದಿರು, ಸದಸ್ಯರುಗಳು, ಕಾಂಟ್ರಾಕ್ಟ್ ಆಗಿರ್ತಕ್ಕಂಥ ನಮ್ಮ ಸಾಹೇಬರು, ಹಾಗೂ ನಮ್ಮ ವಿಜಯಮ್ಮನವರು, ಹಾಗೂ PDO ಆಗಿರ್ತಕ್ಕಂಥ ನಮ್ಮ ವೆಂಕಟೇಶ್, ನಮ್ಮ ಮಲಗೇಗೌಡ ವೆಂಕಟೇಶನವರು, ಓಕೆ, ನಮ್ಮ ಮಾಧ್ಯಮ ಮಿತ್ರರು, ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಬಂಧುಗಳು. ನಾನು ಹೇಳಿದೆ ಆಷಾಢ ಆದ್ಮೇಲೆ ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಡ್ತೀನಪ್ಪ, 1000 ಜನಕ್ಕೆ ಊಟ ಹಾಕ್ಬೇಕಪ್ಪ ಅಂತಂದೆ. ಪಂಚಾಯತಿ ಕರೆದು 1000 ಜನ ಊಟ ಹಾಕಿ ಆಷಾಢ ಆದ್ಮೇಲೆ ಮಾಡ್ಕೊಡ್ತೀನಿ ಅಂತಂದೆ. ಇವ್ರಿಗೆ ಇರ್ಲಿಲ್ಲ, ಆಷಾಢ ಮುಂಚೆನೇ ಇಲ್ಲಿ ಏನೋ ಮಾಡ್ಕೊಬೇಕು ಅಂತ. ಆಯ್ತು ಬರ್ತೀನಿ, ರಿಬ್ಬನ್ ಕಟ್ ಮಾಡಿ ಹೋಗ್ತೀನಿ ಅಂತಂದ್ರೆ ಇವ್ರೇನು ಮಾಡಿದ್ದಾರೆ, ಯಾರಿಗೂ ಜನ ಕೇಳಿದ್ರೆ ಇದು ಮಾಡ್ಕೊಂಡಿದ್ದಾರೆ. ಹೌದಲ್ಲ, ಒಬ್ಬ MLA ಬರ್ತಾರಂದ್ರೆ ಒಂದು 5 ಜನ ಸೇರ್ಬೇಕಾಗುತ್ತೆ. ನಮ್ಮವ್ರು ಯಾರಿಗೂ ನಾನು ಹೇಳಿಲ್ಲ ಬರ್ತಾ ಇದ್ದೀನಿ ಅಂತ, ಬರ್ತೀನಿ ರಿಬ್ಬನ್ ಕಟ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ನೀವು ಇಲ್ಲಿ ಸ್ಟೇಜ್ ಮೇಲೆ ಎಲ್ಲ ಥರ ರೆಡಿ ಮಾಡಿಬಿಟ್ಟಿದ್ದೀರಿ, ಆಯ್ತಲ್ವಾ? ಸೊ ಅದರಿಂದ ಏನೇ ಮಾಡಿದ್ರು ಕೂಡ ಇನ್ನೊಬ್ರಿಗೆ ನೋವಾಗೋ ಥರ ಇನ್ನೊಬ್ರಿಗೆ ಹೇಳಿದೆ ನಾವು ಮಾಡಕ್ಕೆ ಹೋಗ್ಬಾರ್ದು. ನೋಡಪ್ಪ ಒಚ್ಚಪ್ಪ ಹೊಡೆಯಪ್ಪ ಅಂತ ನನಗೆ ಬೈತಾರೆ, ಮತ್ತೆ ಪಂಚಾಯತಿಗೆ వచ్చి ಇವ್ರಿಗೆ ಶೊಪ್ಕೊಂಡು వచ్చి ಮತ್ತೆ ಎಲ್ಪೈದು ಅಂತ ಹೇಳ್ತಾರೆ, ಆಯ್ತಲ್ವಾ? ಸೊ ಆ ಥರ ನಾವೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಇದು ನಾನು MLA ಆಗಿದ ತಕ್ಷಣ ಫಸ್ಟು ನಾನು ಗುದ್ದಿ ಪೂಜೆ ಮಾಡಿದ್ದು. ನಾನು ನಮ್ಮ ಹೋಗಿ ಹೇಳಿದೆ 1 ವರ್ಷ ಒಳಗಡೆ ಈ ಕಟ್ಟಡ ಆಗಬೇಕು ಅಂತಂದ್ರೆ ಮಾತಿನ ತಕ್ಕಂಗೆ ನಮ್ಮ ಅವರು 1 ವರ್ಷದ ಅವಧಿಯಲ್ಲೇ ನಾನು ಮೆಚ್ಚುಗೆ ಪಾತ್ರ ವಹಿಸ್ತಾ ಇದ್ದೀನಿ. ನಮ್ಮ ವಾಟರ್ ಸಪ್ಲೈ ಮುರಳಿ ಅವರಿದ್ದಾರೆ, ನಮ್ಮ ಅಧಿಕಾರಿ, ಒಳ್ಳೆ ಅಧಿಕಾರಿ ಮುರಳಿ ಅವರಿದ್ದಾರೆ, ಅವ್ರಿಗೂ ಈ ಕಾರ್ಯಕ್ರಮ ಪರವಾಗಿ ಇದು ಮಾಡ್ತೀನಿ. ಸೊ 1 ವರ್ಷದ ಒಳಗಡೆ ಒಳ್ಳೆ ಒಂದು ಕಟ್ಟಡ ಉದ್ಘಾಟನೆ ಆಗಿದೆ. ತುಂಬ ಚೆನ್ನಾಗಿದೆ ಕಟ್ಟಡ, ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ನಾನು ಸರ್ವೇಶ್ವರಿಗೆ ಹೇಳ್ತೀನಿ ಎಲ್ಲ ಕಡೆನೂ ಹಿಂಗೆ ಮಾಡಿಸಿ. ಇನ್ನು 7 ಕಟ್ಟಡ ನಡೀತಾ ಇದ್ದಾವೆ, 7 ಬಿಲ್ಡಿಂಗ್ ನಡೀತಾ ಇದ್ದಾವೆ. 7 ಬಿಲ್ಡಿಂಗ್ಗೆ ನಾನು ಬುದ್ಧಿ ಪೂಜೆ ಮಾಡಿದ್ದೀನಿ. ಎಲ್ಲ ಕಡೆ ಹಿಂಗೆ ಮಾಡಿ, ತುಂಬ ಇಷ್ಟ ಆಯ್ತು ವರ್ಕು. ತುಂಬ ಯಾರು ಮಾಡಿದ್ರೆ ಅವ್ರಿಗೆ ಕಾಂಟ್ರಾಕ್ಟ್ ಕೊಡಿ, ತುಂಬ ಚೆನ್ನಾಗಿ ಮಾಡ್ತಾವ್ರೆ. ನಮ್ಮ ಇವರು ನಮ್ಮ ಲಕ್ಷ್ಮಣ ಮಾಡಿರೋದು, ಬಿಲ್ಡಿಂಗ್ ಮಾಡಿರೋದು, ಆಯ್ತಲ್ಲ? ಎಲ್ಲ ಕಡೆ ಫ್ರೀ ಮಾಡ್ಕೊಡ್ತೀಯಾ? ಮನೆಗೆ ಹಾಕೋ ಟೈಲ್ಸ್ ಹಾಕಿದ್ಯಾ? ಅದು ಹೋಗ್ಬಿಟ್ಟು ಮನೆಗೆ ಹಾಕೋ ಟೈಲ್ಸು ಹೋಗ್ತಾನೆ, ಅಷ್ಟೊಂದು ಇಲ್ಲ ಹಾಕಿದ್ದೀರಿ, ತುಂಬ ಚೆನ್ನಾಗಿದೆ, ಅದ್ಭುತವಾಗಿ ಮಾಡ್ಕೊಟ್ಟಿದ್ದೀರಿ. ಮಡಿನೂರು ಪಂಚಾಯತಿ ಅವತ್ತಿಂದ ಒಂದು ಸ್ವಾಭಿಮಾನ ಇರ್ತಕ್ಕಂಥ ಪಂಚಾಯತಿ. ರಾಜಕಾರಣದಲ್ಲಿರ್ಬೋದು, ಮನುಷ್ಯತ್ವ ಇರ್ಬೋದು, ಯಾರು ಕಡಿಮೆ ಬಂದರೂ ಕೂಡ ಬಿಟ್ಕೊಡ್ತಕ್ಕಂಥ ಪಂಚಾಯತಿ ಅಲ್ಲ ಇದು. ತುಂಬ ಒಗ್ಗಟ್ಟಿನ ಪಂಚಾಯತಿ. ನನಗೆ ಕೂಡ ಯಥೇಚ್ಛವಾಗಿ 2 ಸಾರಿ ಬೇರೆ 2018 2023 ನನಗೆ ಯಥೇಚ್ಛವಾಗಿ ಓಟ್ ಹಾಕಿರ್ತಕ್ಕಂಥ ಈ ಪಂಚಾಯತಿ. ನನಗೆ ನನ್ನ ವೆಂಕಟರಾಮೇಗೌಡರ ತನಕ ನನಗೆ ಆ ಧೈರ್ಯ ನನಗೆ ಖಂಡಿತವಾಗಿ ಇದ್ದೇ ಇರ್ತದೆ. ಸೊ ಆದರೂ ಕೂಡ ರಾಜಕಾರಣದಲ್ಲಿ ಸಾಕಷ್ಟು ಏಳು ಬೀಳು ನಡೀತಾ ಇರ್ತವೆ. ಸೊ ಅದರಿಂದ ನಾನು ಈ ಕ್ಷಮೆಯಲ್ಲಿ ಈ ಪಂಚಾಯತಿ ಮುಖಾಂತರವಾಗಿ ಇವರಿಗೆ ನಾನು ಕ್ಷಮೆ ಕೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವರು ಕೂಡ ನನಗೆ ದೊಡ್ಡ ಆಕಾಂಕ್ಷೆ ಆಗಿದ್ದರು. ಅದಕ್ಕೆ ಡೈರಿಗೆ ನಮ್ಮ KMF ಇದಕ್ಕೆ ಕೋಮಲ್ ಇದಕ್ಕೆ ತುಂಬ ಆಕಾಂಕ್ಷೆ ಆಗಿದ್ದರು. ಸೊ ಬಹುಶಃ ಈ ಟಾಸ್ಕನ್ನು ನಾನು ಗೆಲ್ತೀನೋ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ನನ್ನ ಮಾತಿಗೆ ಮರ್ಯಾದೆ ಕೊಟ್ಟು ಲಾಸ್ಟ್ ಟೈಮು ಶಾಮೇಗೌಡರು ಮತ್ತು ವೆಂಕಟರಾಮೇಗೌಡರು ಇಬ್ಬರು ಕಿತ್ತಾಡಿ ಬೇರೆಯವ್ರಿಗೆ ದಾರಿ ಮಾಡಿಕೊಟ್ರು. ಏನು ಇದು ಜಿಲ್ಲಾ, ಹೌದು ಆಯ್ತಲ್ಲ, ಇದೇ ಥರ ಕೂಡ ಕಾಯ್ತಾಯಿದ್ರು, ಇಬ್ಬರು ಮತ್ತೆ ಜಗಳ ಆಡ್ತಾ ಮತ್ತೆ ಹೊಡೆದ್ಬಿಡೋಣ ಅಂತ, ಆಯ್ತಲ್ಲ? ಇದಕ್ಕೆ ಅವಕಾಶ ನಾನು ಮಾಡಿಕೊಡ್ಲಿಲ್ಲ. ಆದರೂ ಒಬ್ಬ MLAಗೆ, ಒಬ್ಬ ಶಾಸಕರಿಗೆ ಒಂದು ಮರ್ಯಾದೆ ಕೊಟ್ಟು, ಇಲ್ಲ ನೀವು ನಮ್ಮವರು, ನಮ್ಮ ಶಾಸಕರು, ನಿಮ್ಮ ಕಣ್ಣಲ್ಲಿ ಹಾಗೂ ನಿಮ್ಮ ಮನಸ್ಸಲ್ಲಿ ನೋವು ತರ್ತಕ್ಕಂಥ ಉದ್ದೇಶ ನನಗೆ ಬೇಡ ಅಂದ್ಬಿಟ್ಟು ಅವ್ರು ಹಿಂದೆ ಸರಿದ್ರು. ಬಹುಶಃ ಎಲ್ಲೋ ಒಂದು ಕಡೆ ಈ ಪಂಚಾಯತಿಯವ್ರು ನನಗೆ ಆಗ್ತಾರೆ ಅನ್ಕೊಂಡೆ ನಾನು. ಮೋಸ್ಟ್ಲಿ ಇವರೆಲ್ಲೋ ನನ್ನ ಬಗ್ಗೆ ಇದು ಮಾಡ್ತಾರೆ. ಬಟ್ ಎಲ್ಲ ಪಂಚಾಯತಿ ಕೂಡ ನನ್ನ ನೋವನ್ನು ಅರ್ಥ ಮಾಡಿಕೊಂಡು ಶಾಮೇಗೌಡರಿಗೆ ಒಂದು ಗೆಲ್ಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಬಹುಶಃ ಇವತ್ತು ನಾವೆಲ್ಲ ಆಚೆಗೆ ಹೊರಡ್ತಾ ಇದ್ದೀವಿ. ನಾನು ಕೂಡ ವೆಂಕಟರಾಮೇಗೌಡರು ಕೂಡ ಅವ್ರ ಜೊತೆ ಹೊರಡ್ತಾ ಇದ್ದೀವಿ. ಸೊ ಎಲ್ಲ ನನ್ನ ಪಂಚಾಯತಿಯವ್ರು ಹೇಳಿದಂತೆ ಇನ್ನೂ ಪಂಚಾಯತಿಯಲ್ಲಿ ಸಾಕಷ್ಟು ಪೂಜೆಗಳು ಪೆಂಡಿಂಗ್ ಇದ್ದಾವೆ. ಇನ್ನು ಗುಜ್ನಳ್ಳಿ ನಾನು ಬರಬೇಕು. ಗುಜ್ನಳ್ಳಿದ್ರು ಕೂಡ ಸಾಕಷ್ಟು ಪೂಜೆ ಕುರಿಗಿರಿ ಕಟ್ ಮಾಡಿ, ಗ್ರ್ಯಾಂಡ್ ಅಂದ್ರೆ ಕುರಿ ಕಟ್ ಮಾಡೋದು ನಮ್ಮ ವಿಚಾರದಲ್ಲಿ. ಓಕೆ, ಗ್ರ್ಯಾಂಡ ಮಾಡ್ತಾರಂತೆ, ಆಯ್ತಲ್ವಾ? ಸೊ ಅದರಿಂದ ಖಂಡಿತವಾಗ್ಲೂ ನಾನು ಈ ಪಂಚಾಯತಿಗೆ ಒಂದು 1000 ಜನ ಊಟ ಹಾಕ್ಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಪಂಚಾಯತಿ ಉದ್ಘಾಟನೆ ದಿವಸ ಅದಕ್ಕೆ ಅವಕಾಶ ಆಗಲಿಲ್ಲ. ನಾನು ಮತ್ತೆ ಇದಾದ್ಮೇಲೆ ಏನಾದ್ಮೇಲೆ ಆಷಾಢ ಆದಮೇಲೆ ಖಂಡಿತವಾಗ್ಲೂ ಬರ್ತೀನಿ.
ಬಂದು ನಿಮ್ಮೆಲ್ಲರ ಜೊತೆ ಮಾತಾಡಿ ಎಲ್ಲವೂ ಸುಮಾರು 8-9 ಊರುಗಳಿಗೆ ಗುದ್ಲಿ ಪೂಜೆ ಮಾಡೋದಿದೆ, ರೋಡ್ಗಳು ಹಾಕೋದಿದೆ, ಐಮಸ್ ಪ್ಲೇಟ್ ಹಾಕೋದಿದೆ. ಅದೆಲ್ಲ ನಾನು ಕ್ರಮೇಣವಾಗಿ ನೆಕ್ಸ್ಟ್ ಮಂತ್ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತಾ, ಇವತ್ತು ನನಗೆ ಎಲೆಕ್ಷನ್ ಇರೋದ್ರಿಂದ ಸ್ವಲ್ಪ ಒತ್ತಡ ಜಾಸ್ತಿ ಇರೋದ್ರಿಂದ ಖಂಡಿತವಾಗಿ ನಾನು ಬಂದು ಬೇಗ ಹೋಗ್ಬಿಡ್ತೀನಿ ಅಂತ ಹೇಳಿದ್ದೆ. ಆದರೂ ನಿಮ್ಮನ್ನು ನೋಡ್ತಕ್ಕಂಥ ಸೌಭಾಗ್ಯ ನನಗೆ ಸಿಕ್ಕಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಈ ಪಂಚಾಯತಿ ಎಲ್ಲ ನನ್ನ ಸದಸ್ಯರು ಕೂಡ ಈ ಒಂದು ಮುಡಿನೂರು ಪಂಚಾಯತಿಯಲ್ಲಿ ತುಂಬಾ ಒಗ್ಗಟ್ಟಿದೆ. ಈ ಪಂಚಾಯತಿ ಮೆಂಬರ್ಸ್ ಅಲ್ಲಿ ತುಂಬಾ ಒಗ್ಗಟ್ಟಿದೆ. ಸೊ ಅದರಿಂದ ನಾನು ಯುವ ರಾಜಕಾರಣಿಗೆ ಒಂದು ಮಾತಾಡೋಕೆ ಇಷ್ಟಪಡ್ತೀನಿ. ರಾಜಕಾರಣ ಮಾಡಬೇಕು. ಯುವ ರಾಜಕಾರಣಿಗಳು ದೇಶದ ರಾಜಕಾರಣ ಮಾಡಬಾರ್ದು. ರಾಜಕಾರಣ ಹೆಂಗಿರ್ಬೇಕು ಅಂತಂದ್ರೆ ವಿವೇಕಾನಂದ ಇರಬೇಕು. ಕನಸನ್ನು ಕಟ್ಟು ಮುಟ್ಟುವಂತ ಕನಸು ಮಾಡಬೇಕು, ಆಯ್ತಲ್ವಾ? ದಾಟಿ ನೈಟ್ ದೊಡ್ಡವರಾಗತಕ್ಕಂಥ ರಾಜಕಾರಣ ಮಾಡಕ್ ಹೋಗ್ಬಾರ್ದು. ಇದಲ್ಲ ನೈಟ್ ದಾಟಿ ರಾಜಕಾರಣ ಆಗುತ್ತಾ ಮಾಡಬೇಕು, ಆಯ್ತಲ್ವಾ? ನಿಮಗೆ ಒಂದು ವಿಷಯ ಹೇಳ್ಬಿಟ್ಟು 5ನೇ ಕ್ಲಾಸಲ್ಲಿ ನೀವು ಓದಿರ್ಬೇಕು. 5ನೇ ಕ್ಲಾಸ್ 3ನೇ ಕ್ಲಾಸ್ ನರಿ ಮತ್ತು ದ್ರಾಕ್ಷಿ ತೋಟದೊಂದು ಇರುತ್ತಲ್ಲ ಪಾಠ. ಯಾರ ಕೈ ಐತ್ರಿ? ಯಾರು ಓದಿದ್ರೆ? ಅಮ್ಮ ನೀನು ಓದಿದ್ಯಾ? ನರಿ ದ್ರಾಕ್ಷಿ ತೋಟ, ಆಯ್ತಲ್ಲ? ಊರ ಪಕ್ಕದ ಒಂದು ಕಾಡಿತ್ತಂತೆ. ಆ ಕಾಡದ ಪಕ್ಕದಲ್ಲಿ ಅದು ಊರೆಲ್ಲ ದ್ರಾಕ್ಷಿ ಆಗ್ತಾ ಇದಂತೆ. ಒಂದು ನರಿ ಬಂತಂತೆ. ನರಿ ಬಂದಾದ್ಮೇಲೆ ಏನ್ ಮಾಡ್ದಂತೆ, ಎಗಿರ್ತಂತೆ ಮೇಲೆಗೆ, ಎಗಿರ್ತಂತೆ ತುಂಬಾ ಹೈಟ್ ಇತ್ತು. ನನ್ನ ಮಗ ಕುಳ್ದದು, ನನ್ನ ಅಂಟ್ರ ಮಗ ಅಂತಾರೆ ಕುಳ್ದದು, ಅದಲ್ವಾ? ಭಯಂಕರ. ನಾನು ಕೂಡ ಅದಲ್ವಾ? ನಾವು ಲಕ್ಷ್ಮಣ ಉದ್ದ ಇಲ್ಲ ಅಂತಲ್ವಾ? ತುಂಬಾ ಕುಳ್ಳ ಇತ್ತಂತೆ. ಅದು ಎಗುರ್ತು ಎಂಟ್ರ ಬರೇ ಸಿಕ್ಲಿಲ್ಲ ದ್ರಾಕ್ಷಿ. ನನ್ನ ಮಗನ ಊರೆಲ್ಲ ಹೋಗಿ ಹೇಳ್ಕಂತಂತೆ, ದನ್ ತಿಂಟಿ ಚೂದ ಬಲೆ ಉಳಿತಂತೆ. ತಿಲ್ಲ ನಮ್ಮವ್ರ ಬೇಕ ಸಿನೋದ್ಲೆ ತಿಂಟಿ ಆದಷ್ಟು ಉಳಿಲ್ಲ ಅಂತಂತ. ಇನ್ನೊಂದು ನರಿ ಬಂತಂತೆ. ಯಾರು? ನಮ್ಮ ಲಕ್ಷ್ಮಣ ಅಂತ ನರಿ ಬಂತಂತೆ. ಎಗುರ್ತು ಎಲ್ಲವರೆಗೂ ಎಗುರ್ತು ಅಂದ್ರೆ ಸಿಗೋವರೆಗೂ ಬಿಡ್ಲಿಲ್ಲ. ಅದು ಊರೆಲ್ಲ ಬಂದು ಹೇಳ್ಕಂತಂತೆ, ನಮ್ಮ ಅಪ್ರಾಣಿತ ದ್ರಾಕ್ಷಿ ತಿಂದಿಲ್ಲ, ಆ ಸಿಹಿ ಇದೆ ಅನ್ಕಂತಂತೆ. ಈಗ ರಾಜಕಾರಣದಲ್ಲಿ ಬರ್ತಾ ಏನಾಗ್ಬಿಟ್ಟಿದೆ ಅಂತಂದ್ರೆ ದೇಶ ರಾಜಕಾರಣ ವಾಡಂತ ನೇನಂತ, ಆಯ್ತಲ್ವಾ? ಯಾಕಂದ್ರೆ ಎಗರ್ಬೇಕು ರಾಜಕಾರಣದಲ್ಲಿ. ಎಲ್ಲಿ ತನಕಾದ್ರೆ ನಾನು ಎಗರ್ದಲ್ಲ 18ನಲ್ಲಿ ಸೋತರು ಮುಳಬಾಗಿಲು ತಾಲೂಕಲ್ಲಿ ಬಿಡ್ಲಿಲ್ಲ. ಸಾವಲ್ಲು, ನಾವಲ್ಲು, ಮದುವೆಯಲ್ಲೂ ಎಲ್ಲ ಕಡೆ ನನ್ನ ಬಂದ್ ಮಗ ತೋರಿಸ್ತಾ ಇದೆ. ಆಪೋಸಿಟ್ ಯಾರು ಓಟ್ ಹಾಕಿಲ್ಲ, ಅವ್ನಿಗೆ ಅನ್ಸ್ಬಿಡಿ ನನ್ನ ಮಗ ಓಟ್ ಹಾಕ್ಬೇಕು ಅನ್ಸ್ತು. ಹಂಗೆ ಎಗರ್ಬೇಕು. ನಾನು ಎಗರ್ದಲ್ಲ 18ನಲ್ಲಿ ಸೋತರು ಮುಳಬಾಗಿಲು ತಾಲೂಕಲ್ಲಿ ಬಿಡ್ಲಿಲ್ಲ. ಸಾವಲ್ಲು, ನಾವಲ್ಲು, ಮದುವೆಯಲ್ಲೂ ಎಲ್ಲ ಕಡೆ ನನ್ನ ಬಂದ್ ಮಗ ತೋರಿಸ್ತಾ ಇದೆ. ಆಪೋಸಿಟ್ ಯಾರು ಓಟ್ ಹಾಕಿಲ್ಲ, ಅವ್ನಿಗೆ ಅನ್ಸ್ಬಿಡಿ ನನ್ನ ಮಗ ಓಟ್ ಹಾಕ್ಬೇಕು ಅನ್ಸ್ತು. ಹಂಗೆ ಎಗರ್ಬೇಕು. ಎಗರದ ರಾಜಕಾರಣ ಸಿಗಲ್ಲ. ನೈಟ್ ಎಗರ ರಾಜಕಾರಣ ಸಿಗಲ್ಲ. ನೈಟ್ ಎಗರಬಾರ್ದು. ಎಗರದ್ರೆ ಅದು ಉಳಿದಾಕ್ಷಿ ಸಿಕ್ಕದು. ದಯವಿಟ್ಟು ರಾಜಕಾರಣ ಒಂದು ಮಾತು ಹೇಳ್ತಿದ್ದೀನಿ, ದೇಶದ ರಾಜಕಾರಣಕ್ಕೆ ಕೈ ಹಾಕಬಾರ್ದು, ದೇಶದ ರಾಜಕಾರಣ ಮಾಡಬಾರ್ದು, ನೈಟ್ ದೊಡ್ಡನಾಗ ರಾಜಕಾರಣ ಮಾಡಬಾರ್ದು. ಅದು ತುಂಬಾ ತಪ್ಪಾಗುತ್ತೆ ಅಂತ ಹೇಳ್ತಾ, ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಇದೇ ತರ ಒಗ್ಗಟ್ಟು ಮುಂದಿರಲಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಒಬ್ಬ ಶಾಸಕನಾಗಿ, ಒಬ್ಬ ನಿಮ್ಮ ಸೇವಕನಾಗಿ ನಿಮ್ಮೆಲ್ಲರಿಗೂ ಒಂದಿಸ್ತಾ ನಾನು ಮತ್ತೆ ನೆಕ್ಸ್ಟ್ ಮಂತ್ ಬರ್ತಾ ಇದ್ದೀನಿ ನಿಮ್ಮೂರಿಗೆ. ಎಲ್ಲ ಪಂಚಾಯತಿ ಊರುಗಳಿಂದ ಕರಿತಾ ಇದ್ದೀನಿ. ಸೊ ಇದೇ ತಿಂಗಳು ಆದ್ಮೇಲೆ, ಎಲೆಕ್ಷನ್ ಆದ್ಮೇಲೆ ಬಹುಶಃ 20ನೇ ತಾರೀಕು ಅಥವಾ 18ನೇ ತಾರೀಕು ಒಂದು ದೊಡ್ಡ ಒಂದು ಹಬ್ಬವನ್ನ ಮುಳಬಾಗಿಲು ತಾಲೂಕಲ್ಲಿ ಇಟ್ಕೊತಾ ಇದ್ದೀನಿ. ಅದು ಎಲ್ಲ ಆದ್ಮೇಲೆ ನಾನು 25 ತಾರೀಕು ಪ್ರಚಾರ ಮಾಡ್ತೀನಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಹೊಂದಿಸ್ತಾ, ವಿಶೇಷವಾಗಿ ಮಾಧ್ಯಮ ಮಿತ್ರರಿಗೆ ಹೊಂದಿಸ್ತಾ ನನ್ನ ಮಾತು ಮುಗಿಸಿ ಹೊರಡ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗಲಿ.